ಆಸ್ ಆಫ್ 2024 250cc ಅಲ್ಲಿ ಡ್ಯೂಕ್ 250ನ ಬೀಟ್ ಮಾಡೋ ಗಂಡು ಮಗ ಯಾವ್ದು ಇಲ್ಲ. ಗಂಟೆ ಹಳೆ ವರ್ಷನ್ ಫೀಲೇ ಬೇರೆ ಮಾತ್ರ. ನೀವೇನೇ ಅಲ್ಲಿ ಹೊಸ ಡ್ಯೂಕು ಹಳೆ ಡ್ಯೂಕ್ ಕಂಪೇರ್ ಮಾಡಿದ್ರೆ ಹಳೆ ಡ್ಯೂಕ್ ನನ್ಗೇನೋ ಪರ್ಸನಲ್ ಇಷ್ಟ ಆಯ್ತಪ್ಪ. ಹೊಸ ಡ್ಯೂಕು ಏನೋ ಒಂಥರ ಏಲಿಯನ್ ಟೈಪ್ ಇದೆ. ನಿಮಗೆ ನಿಜವಾಗ್ಲೂ ಎರಡು ಕಣ್ಣು ಕಾಣಿಸೋದಿಲ್ವೇ? ನೋಡಿ ಚಪ್ರಿಗಳು ಹೋಗ್ತಾವ್ರೆ ಇಲ್ಲಿ ಇಬ್ರು. ಹೆಲ್ಮೆಟ್ ಅಲ್ರ ಹೆಲ್ಮೆಟ್ ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಮನೆ ಹತ್ರನಾ? ಮನೆ ಹತ್ರ ಹೆಲ್ಮೆಟ್ ಹಾಕೊಳಂಗಿಲ್ವಾ? ಹೇಳಿದ್ರೆ ಹೋಗ್ಬಿಡ್ತೀಯ. ಇದೆಲ್ಲ ಬೇಕಾ ನಿನ್ಗೆ? ಇದೇನು ಹಿಂಗಿದ್ರೊಳಗೆ ಯಾವನ ಕೈ ಹಾಕ್ಬೋದಾ? ಕಲ್ಲ ಹಾಕ್ಬೋದು. KTM ಇಂದ ಬರೋದು ಶೋರೂಮ್ ಇಂದ ಕೊಡ್ತಾರಲ್ಲ, ಅದು ಬೆಳಿಗ್ಗೆ ಹೊತ್ತು ಕಾಣಿಸಲ್ಲ, ಮತ್ತೆ ನೈಟ್ ಹೊತ್ತು ಕಾಣಿಸಲ್ಲ. ಇವ್ನ ಯಾವನ ಸೆಡೆ ನನ್ ಮಗ. ಯಾವತ್ತು ಬೈಕ್ ನಷ್ಟೇ ಸ್ವಲ್ಪ ನಿಧಾನಕ್ಕೆ ಓಡಿಸಾಡಿ. ಇನ್ನೊಬ್ರು ಜೋರಾಗಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾವು ಜೋರ ಹೋಗಕ್ಕಾಗಲ್ಲ. ಹೌದು. ಹಾಂ ನನಗೆ ಎರಡು ಸೈಡ್ ಹಿಡಿತಾನ. ಅದೇನು ಕಗ್ಸಿರೋದು? ಇನ್ನೊಬ್ರು ಶೋಕಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಸ್ಲೈಡ್ರು ಅದೇ ನಿಂಗೆ ಕೈ ಹಿಂಗೆ ಅಂತಿದ್ಯಾ? ಅರ್ಥ ಆಯ್ತು ಅನ್ಸುತ್ತೆ. ಎಷ್ಟಾಯ್ತು ಅವಾಗ ಕಾಸು ಇದಕ್ಕೆ? 3,15,000. ಇನಿಷಿಯಲ್ ಪಿಕಪ್ ಅಲ್ಲಿ ಮಾತ್ರ ಡ್ಯೂಕ್ 250ನ CBR ಕೂಡ ಬಿಟ್ ಮಾಡಕ್ಕಾಗಲ್ಲ. ನನ್ನ ಕಿವಿಗೆ ಸಿಗಾಕೊಡ ಕಿತ್ತು ಸಾಕು. CBR ಟಾಪ್ ಎಂಡ್ ಅಲ್ಲಿ ಮಾತ್ರ ಇದನ್ನ ಬೀಟ್ ಮಾಡುತ್ತೆ. ಇದು ಗಾಡಿ ಎಷ್ಟು ಮೈಲೇಜ್ ಕೊಡುತ್ತೆ ನಿಂಗೆ? ಸಿಟಿಲಿ ಒಂದು 18 to 20. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಲ್ಲ ಮೈಲೇಜ್ ಕೇಳಿದ್ದು. ಸರ್ವಿಸ್ ಕಾಸ್ಟ್ ಎಲ್ಲ ಎಷ್ಟಾಗುತ್ತೆ? ಸರ್ವಿಸ್ ಕಾಸ್ಟ್ ಶೋರೂಮ್ ಅವರು ಫ್ರೀ ಸರ್ವಿಸ್ ಅಂತ ಹೇಳಿದ್ರು. 4,000 ಬಿಲ್ ಮಾಡಿದ್ರು ಬ್ರೋ. ಏನ್ ಹಂಗ್ ನೋಡ್ತಾ ಇದೆಯಾ? ಶಾಕ್ ಆಯ್ತಾ? ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ. ಅಣ್ಣ ನನ್ನ ಕೈಲಾಯ್ತು. ಶೋರೂಮ್ ಅವರು ಗಾಡಿ ತಗೊಳ್ಳೋ ದಿವಸ ಸರ್ ಏನಾದ್ರು ತಗೊಂಬಂದಿ ಸರ್ ಅಂದ್ರು. ಗಾಡಿಯಲ್ಲಿ ತಗೊಂಡ ದಿವಸನೇ ECU ಫೇಲರ್ ಅಂತ ಬರ್ತೀವಿ ಸರ್. ನನಗೆ ಗೊತ್ತಿಲ್ಲ. ಇದೇ ಸೇಮ್ ಇಂಜಿನ್ ಯೂಸ್ ಮಾಡಿಕೊಂಡು ಡಾಮಿನರ್ 250 ಅಂತ ಡಿ-ಟ್ಯೂನ್ಡ್ ವರ್ಷನ್ ಇದೆ. ಸೊ ಇದನ್ನ ಅದ್ರಲ್ಲಿ ಓವರ್ ಆಲ್ ಕಂಪೇರ್ ಮಾಡಕ್ಕಾಗಲ್ಲ. ನಾನು ನಮ್ಮ ಅಣ್ಣ ಎಡವಟ್ಟ ಜಾಗದಲ್ಲಿ ನಿಂಗೆ ಎಡವಟ್ ಮಾಡ್ಬಿಟ್ವಿ. ಫ್ರಂಟ್ ಟೈರು 110/70 R17 ಅಂತ, 150/60 R17. ಇದು ಮೋನೋ ಶಾಕ್ ಅಂತಾರೆ. ಅದು ಗೊತ್ತಾ ಹೋಗ್ಲಿ? ಅದು ಶಾಕಪ್ ಜರ ಇದಕ್ಕೇನಂತಾರೆ? ಈ ಸಸ್ಪೆನ್ಷನ್ ಹೇಳಪ್ಪ ಹೋಗ್ಲಿ. ಅಲ್ಲಿ ನೋಡ್ರಿ ಇವ್ನು ಎಷ್ಟು ಜನ ಕೊಟ್ಟವನ್ರಿ ಕುಡುಕ್ ನನ್ನ ಮಕ್ಕಳ ಸ್ವಾಮಿ. ನನಗೆ ಗೊತ್ತಿಲ್ಲ. ಆಕ್ಸಲರೇಷನ್ ಕ್ವಿಕ್ ಆಗಿ ತಗೊಳ್ಳೋದು ಟೈಮ್ ಬಿಟ್ರೆ ಬೇರೆ ಬೈಕ್ಗಳು ಮಾಡಕ್ ಚಾನ್ಸೇ ಇಲ್ಲ. ಪ್ರಕಾರ ಒಂದು ಇಂಡಿಯನ್ ರೋಡಿಗೆ ಒಂದು 250 to 300cc ಇಸ್ ಮೋರ್ ದೆನ್ ಸಫಿಶಿಯಂಟ್. ಏನೋ ಬಾಳ ನಿಗಿರ್ತಾ ಇದೆಯಾ? ಸುಮ್ನೆ ಮನೆಗೆ ಹೋಗಿ ಹುಚ್ಚೋ ಇದ್ ಮಲಿಕ. ಹೆಂಗ ಅನಿಸ್ತದೆ ಬ್ರೋ ಓಡಿಸಿ? ಇದ್ರದ್ದು ಮುಂದೆ ನಿಲ್ಸು ಬ್ರೋ ಹಿಂಗೆ. ಶೋರೂಮಿಗೆ ಸೇಲ್ಸ್ ಮ್ಯಾನೇಜರ್ ಸೇರ್ಕೊಂಡ್ಬಿಡು. ಗಾಡಿಗಳು ದಿನಕ್ಕೆ 5 ಸೇಲ್ ಆಗ್ತವೆ. ಗಂಟೆ ಇನ್ನೇನಿಲ್ಲ, ಶಿವಾಜಿ ನಗರ ಗಾಡಿ ತಳ್ತೀನಿ. ನಮ್ಮಂತವ್ರು ಸಿಕ್ಬಿಟ್ರೆ ನುಣ್ಣಗ್ ಮಾಡ್ಬಿಡ್ತೀಯ ತೊಳೆದು. ವೀಲಿಂಗ್ ಹೊಡೆಯಕ್ ಬರ್ತಾವ್ರೆ ನಮ್ಮ ತಾಣ. ನನಗಂತೂ ಬರೋಲ್ಲ. ಈ ಕಿತ್ತು ಅರ್ಧ ಹಾಕೋಷ್ಟು ಬಿಸಿಲು ಬರ್ತಿದೆ. ಫ್ಯೂಲ್ ಟ್ಯಾಂಕ್ ಎಷ್ಟು ಹಿಡಿಯುತ್ತಾ? 13.5 ಲೀಟರ್. ಏನಾದ್ರು ಸಡನ್ ಆಗಿ ಅಡ್ಡ ಬಂದಾಗ ಬ್ರೇಕ್ ಹಿಡಿದಾಗ ಟೈರ್ ಹಿಂಗೆ ಇದಾಗಲ್ಲ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಇದ್ರಲ್ಲಿ ಒಂದು ದುಡ್ಡು ಕೊಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ, ಇವಾಗ XC ಪ್ರಾಜೆಕ್ಟ್ ಹಾಸ್ಕೊಂಡಿದ್ರೆ ಅಂತಾರೆ. ಯಾವ್ದೋ ಒಂದು ಲೋಕಲ್ ಗುಜರಿಲಿ ತಗೊಬಂದಿದ್ದಾನೆ 4,000 ರೂಪಾಯಿಗೆ, ನಮಗೆ 10,000 ರೂಪಾಯಿ ಅಂತ ಸುಳ್ಳು ಹೇಳ್ತಾನೆ. ಚೆಚ್ಚು ಪಡ್ಕೊಂಡ್ರು ಸುಳ್ಳೆ ಮಕ್ಳ ಹತ್ರ 50 ರೂಪಾಯಿ ಇರೋದಿಲ್ಲ ಇವ್ರ ಹತ್ರ. ಈ ಬರೀ ಬೆಳಿಗ್ಗೆ ಎದ್ದಂದ್ರೆ ಕ್ಯಾಚ್ ಹಾಕೋದು ಯಾರಿಗೆ? ನೀನ್ ಏನಾರ ಪೊಲೀಸ್ ಸಿಗಾಕೊಂಡ್ರೆ ಏನ್ ಮಾಡ್ತಾರೆ? ನಮ್ಮ ಕೈಗೆ ಸಿಗಾಕೊಂಡ್ರೆ ಬಿಡಿ ಅವ್ರನ್ನ ಪಾಯಸ ಮಾಡಿ ಕಳ್ಸಿಬಿಟ್ಟಿದೀವಿ. ಅವ್ರನ್ನೆಲ್ಲರೂ ಊರಿಗೆ ಹೋಗ್ಬಿಟ್ಟು ಅವ್ರು ಮತ್ತೆ ವಾಪಸ್ ಎಮ್ಮೆಗಿಮೆ ಮೇಯ್ಸೋಕೆ ಕಳ್ಬಿಟ್ಟು ಮಕ್ಳು ಹಾಗೆ ಮಾಡಿಟ್ಬಿಟ್ಟು. ಸೌಂಡ್ ಮಾತ್ರ ಅಲ್ಟಿಮೇಟ್ ಆಗಿ ಬರ್ತದೆ ಮಾತ್ರ. ನಮ್ಮ ಕೈಗೆ ಸಿಗಾಕೊಂಡ್ರೆ ಅವ್ರ ಪಿಚ್ಕಾರಿ ಮಾಡೇ ಕಳಿಸೋದು. ಕ್ಯಾಮ್ರಾ ಆಫ್ ಆಗೈತಂತೆ. ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ 30 bhp ಪ್ರೊಡ್ಯೂಸ್ ಮಾಡುತ್ತೆ. 24 Nm ಟಾರ್ಕ್ ಇದೆ. ಓಡ್ಸೋಣ ಮತ್ತೆ ತಳ್ಳು ಅಂದ್ರೆ ಒಂದ್ ರೌಂಡ್ ಕೊಟ್ಬಿಟ್ಟು ಬೈಕ್ ತಳ್ಳು ಅಂದ್ರೆ ನೀವು. ನಮ್ಗೆ ಯಾಕೋ BP ರೈಸ್ ಅಲ್ಲ ಸರ್. 2 ಬಿಟ್ಟು
CBR 250 ಅವ್ರು ಒಂದೇ ಟಾಪ್ ಎಂಡಲ್ಲಿ ಈ ಬೈಕ್ನ ಬಿಟ್ ಮಾಡೋಕ್ಕಾಗ್ತಿದ್ದು. ಇದು ಬಿಟ್ರೆ ಇವ್ರು ಅಣ್ಣ ಒಬ್ಬ ಇದ್ದಾನೆ ಸ್ಕೋರ್ನ 250 ಅಂತ. ನನಗೆ ಗೊತ್ತಿಲ್ಲ. ಸೊ ಬಜಾಜ್ KTM, ಬಜಾಜ್ ದೊಡ್ಡದು, KTM ದೊಡ್ಡದು. ಏನು ಮಾಡೋಣಪ್ಪ, ಬಜಾಜಿನ ಎಮ್ಮೆನೆ ಮುಂದೆ ಹೋಗ್ಲಿ, KTM ಕೋಣನೇ ಹಿಂದೆ ಬರಲಿ.